ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ವತಿಯಿಂದ 35ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ರಾಯಚೂರು ನಗರದ ಲಿಂಗಸುಗೂರು ರಸ್ತೆಯ ಗ್ರೀನ್ ಪ್ಯಾಲೇಸ್ ಫಂಕ್ಷನ್ ಹಾಲ್ನಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಸಿ ನವೀನ್ ರೆಡ್ಡಿ, ಲಾರಿ ಉದ್ಯಮ ಇವತ್ತು ಹಲವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದು, ಲಾರಿ ಮಾಲೀಕರು ಒಗ್ಗಟ್ಟಿನಿಂದ ಹೋರಾಟ ನಡೆಸಿದಾಗ ಮಾತ್ರ ಸರ್ಕಾರಗಳು ಸಮಸ್ಯೆಗಳಿಗೆ ಸ್ಪಂದಿಸುತ್ತವೆ ಅಂತ ಹೇಳಿದರು. 20 ವರ್ಷಕ್ಕಿಂತ ಹಳೆಯ ವಾಹನಗಳ ಫಿಟ್ನೆಸ್ ಪ್ರಮಾಣ ಪತ್ರ ಶುಲ್ಕವನ್ನು 1200ರಿಂದ 30,000ಕ್ಕೆ ಹೆಚ್ಚಿಸಿರುವುದು, ಡೀಸೆಲ್ ಮೇಲಿನ ತೆರಿಗೆ ಏರಿಕೆ, ಟೋಲ್ ಶುಲ್ಕದ ಭಾರ ಸೇರಿದಂತೆ ಹಲವು ಸಮಸ್ಯೆಗಳು ಲಾರಿ ಉದ್ಯಮವನ್ನು ಸಂಕಷ್ಟಕ್ಕೆ ತಳ್ಳಿವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ 1000ಕ್ಕೂ ಹೆಚ್ಚು ಲಾರಿ ಮಾಲೀಕರು ಹಾಗೂ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದು, ಸರಕು ಸಾಗಾಣಿಕೆ ಕ್ಷೇತ್ರದ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ಚಾಲಕರಿಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸುಸಜ್ಜಿತ ವಿಶ್ರಾಂತಿ ಕೇಂದ್ರಗಳ ನಿರ್ಮಾಣ, ಸಾರಿಗೆ ಇಲಾಖೆಯ ಚೆಕ್ ಪೋಸ್ಟ್ಗಳ ತೆರವು, ವಿಎಲ್ಟಿಡಿ ಜಿಪಿಎಸ್ ಸಾಧನಗಳ ಅತಿಯಾದ ಶುಲ್ಕ ವಸೂಲಾತಿ ನಿಯಂತ್ರಣ ಸೇರಿದಂತೆ ಹಲವು ವಿಷಯಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ಇಂಧನ ಹಾಗೂ ನಿರ್ವಹಣಾ ವೆಚ್ಚ ನಿರಂತರವಾಗಿ ಹೆಚ್ಚುತ್ತಿರುವುದರಿಂದ ಲಾರಿ ಉದ್ಯಮದ ಉಳಿವಿಗಾಗಿ ಬಾಡಿಗೆಯನ್ನು 15%ರಿಂದ 20% ಹೆಚ್ಚಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಲಾರಿ ಮಾಲೀಕರು ಅನಗತ್ಯ ಸಾಲದ ಹೊರೆ ತಪ್ಪಿಸಿಕೊಂಡು ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳಬೇಕು ಅಂತ ನವೀನ್ ರೆಡ್ಡಿ ಸಲಹೆಯನ್ನ ನೀಡಿದರು. ಸಭೆಯಲ್ಲಿ 34ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯ ನಡವಳಿಕೆಗಳು, 2025-26ನೇ ಸಾಲಿನ ಪರಿಶೋಧಿತ ಲೆಕ್ಕಪತ್ರಗಳು ಹಾಗೂ 2026-27ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕಾತಿಗೆ ಸರ್ವಾನುಮತದ ಅನುಮೋದನೆ ನೀಡಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣ ಪ್ರಸಾದ್ ಅವರು ಸಂಘದ ಚಟುವಟಿಕೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಮಾಹಿತಿಯನ್ನ ನೀಡಿದರು. ಒಬ್ಬ ಲಾರಿ ಮಾಲೀಕರಿನ ಚಾಲಕರಿಗೆ ತಂದು ಮಾಡಿಕೊಟ್ಟಿದ್ದೀನಿ ಅಂತ ಒಬ್ಬರು ಬಾಯಲ್ಲಿ ಅವರಿಗೆ ಫಂಡ್ಸ್ ಇದೆ ನಮ್ಮ ಮೇಲೆ ಖರ್ಚು ಮಾಡಲಿಕ್ಕೆ. ಓಲಿ ಒಂದು 5 ಡ್ರೈವಿಂಗ್ ಸ್ಕೂಲ್ ಮಾಡಿದ್ದಾರೆ, ಇಂಡಿಯಾಗೆ ನಡೆಸ್ತಾ ಇದ್ದಾರೆ. ಒಂದು 500 ಜನ ಡ್ರೈವರ್ ಕೊಟ್ಟಿದ್ದಾರೆ. ನೀವು ಹೋಗಿ ಹೊಸ ಗಾಡಿಗಳು ತಗೊಂತೀರಿ, ಏನಕ್ಕೆ ತಗೊಂತಾ ಇದ್ದೀರಾ? 16,000 ಏನಕ್ಕೆ ತಗೊಂತಾ ಇದ್ದೀರಾ? ಕಂತೆಷ್ಟು ಅಂತ ನೋಡೋಕೆ ಲೆಕ್ಕ ಹಾಕೋಕೆ ಬರಲ್ಲ. ದಿನ ಫೈನಾನ್ಸ್ ಕಂಪನಿಗಳ ಮೇಲೆ ಗಲಾಟೆ ಏನಕ್ಕೆ? ಗಾಡಿ ಹಳೆ ಕಾಲದಲ್ಲಿ ಲಾರಿ ಮಾಲೀಕರು ಗಾಡಿ ತಗೊಳ್ಳುವಾಗ ಆಲೋಚನೆ ಮಾಡೋದು. ಯಾವ ಲೋನ್ ಕೊಡ್ತಾನೆ, ಅವ್ನು ಲೋನು ಹೆಂಗ್ ಕೊಡ್ತಾನೆ ಅಂದ್ರೆ ನಮ್ಮ ಕಾರ್ಯದರ್ಶಿಗಳು ಇದೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಫಸ್ಟ್ 20 ದಿವಸ ಎಲ್ಲ ಥರ ಪೇಪರು ಕೇಳ್ತಾರೆ, ನೀನು ಜಾತಕ ಕೇಳ್ತಾರೆ, ನೀನು ಪೇಪರ್ ಕೇಳ್ತಾರೆ. 21ನೇ ತಾರೀಕಿನ 30ನೇ ತಾರೀಕು ಹಂಗೆ ಬಂದು ಲೋನ್ ಕೊಡ್ತಾರೆ. 5 ಲಕ್ಷ ಗಿಫ್ಟ್ ಬರ ಕೊಡ್ತಾರೆ. ನೀವು ಅದೇ ಖುಷಿ, 5 ಲಕ್ಷ ಗಿಫ್ಟ್ ಕೊಟ್ಬಿಟ್ಟ. ಒಂದು ಇನ್ಶೂರೆನ್ಸ್ ಕಟ್ತೀರಾ. ಏನಕ್ಕೆ ನಾವು ಇನ್ಶೂರೆನ್ಸ್ ಕಟ್ತಾ ಇದ್ದೀವಿ ಅಂತ ಆಲೋಚನೆ ಮಾಡ್ತೀರಾ? ನಾವು ಆಮೇಲೆ ಕಟ್ಟಿ ಎಲ್ಲ ಕಷ್ಟಕ್ಕೆ ಸಿಗಾಕೊಂಡ್ಮೇಲೆ ಅವಾಗ ಬರ್ತೀವಿ. ಆಲೋಚನೆ ಮಾಡಿ ಸ್ವಾಮಿ, ಯಾಕೆ ನಾನು ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ? ಏನು ಕಾರಣಕ್ಕೆ? ಎಷ್ಟು ಕಟ್ಟಬೇಕು ನಾನು? ಒಬ್ಬ ಇನ್ಶೂರೆನ್ಸ್ ಏಜೆಂಟ್ ಡಿಸ್ಕೌಂಟ್ ಕೊಡ್ತಾನೆ. ಹೆಂಗೆ ಕೊಡ್ತಾನೆ ಡಿಸ್ಕೌಂಟು ಅಂದರೆ ವ್ಯಾಲ್ಯೂ ಏನಾಯ್ತಿಲ್ಲ, ನಿಮಗೆಲ್ಲ ಡಿಸ್ಕೌಂಟ್ ಸಿಕ್ಕಿದೆ ಇಲ್ವಾ? ಇನ್ಶೂರೆನ್ಸ್ ಏಜೆಂಟ್ 5,000 ಡಿಸ್ಕೌಂಟ್ ಕೊಟ್ಟ, ಹಿಂಗೆ ಕೊಡ್ತಾನೆ 10,000 ಡಿಸ್ಕೌಂಟ್. ಅವನು ಟಾಪಪ್ ಮಾಡ್ಕೊಂಡಿದ್ದಾನೆ. ಅವನು ಗೊತ್ತು ಲಾರಿ ಮಾಲೀಕರು ಬುದ್ಧ